ಈ ಹುಡುಗಿ ಹಣ ಉಳಿಸೋಕೆ ಏನು ಮಾಡಿದ್ದಾಳೆ ಗೊತ್ತಾ? ಹಣ ಉಳಿಸೋಕೆ ಕೆಲವರು ಕಡಿಮೆ ಖರ್ಚನ್ನ ಮಾಡ್ತಾರೆ, ಇನ್ನು ಕೆಲವರು ರೂಮ್ ಬಾಡಿಗೆಗೆ ಹಿಡಿತಾರೆ. ಬೈಕ್ಗೆ ಪೆಟ್ರೋಲ್ ಒಂದಿಷ್ಟು ಜನ ಹಾಕದೆ ನಡೆದುಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಈ ಹುಡುಗಿ ಮಾಡಿರೋದು ನೋಡಿದ್ರೆ ನೀವು ನಿಜಕ್ಕೂ ಕೂಡ ಶಾಕ್ ಆಗ್ತೀರಾ. ಹಣ ಉಳಿಸೋದಕ್ಕೆ ಯಂಗ್ ಎನ್ನುವಂತಹ ಯುವತಿ ಮಾಡಿದ್ದೇನು ಗೊತ್ತಾ? ಎಸ್, ಹಣ ಉಳಿಸಬೇಕು ಅಂತ ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಇರುತ್ತೆ. ಕೆಲವೊಂದಿಷ್ಟು ಜನ ಈ ಯುಗಾದಿಯಿಂದ ಹಣ ಉಳಿಸೋಕೆ ಶುರು ಮಾಡ್ತೀನಿ ಅಂತ ಅನ್ಕೊಂಡಿರ್ತಾರೆ ಮನಸ್ಸಿನಲ್ಲಿ. ಕೆಲವೊಂದಿಷ್ಟು ಜನ ನಡ್ಕೊಂಡು ಅಂದ್ರೆ ಪೆಟ್ರೋಲ್ ಉಳಿಕೆ ಮಾಡೋದಕ್ಕೆ ನಡ್ಕೊಂಡು ಹೋಗ್ತಾರೆ. ಆದ್ರೆ ಈ ಯುವತಿ ಮಾಡಿದ್ದು ನೋಡಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಯಂಗ್ ಎನ್ನುವಂತಹ ಯುವತಿಗೆ ತಿಂಗಳಿಗೆ 34,570 ರೂಪಾಯಿ ಬರ್ತಾ ಇತ್ತು. ಸಂಬಳ ಉಳಿಸಲು ಈಕೆ ಮಾಡಿದ್ದೇನ್ ಗೊತ್ತಾ? ಕಚೇರಿಯ ಟಾಯ್ಲೆಟ್ ನಲ್ಲಿ ಯುವತಿ ಯಂಗ್ ವಾಸ ಮಾಡ್ತಾ ಇದ್ದ. ಹಣ ಉಳಿಸೋದಕ್ಕೆ ಈ ತರ ಮಾಡಿದ್ದಾಳೆ ಒಂದು ಯುವತಿ. ಎಸ್, ಕಚೇರಿಯ ಟಾಯ್ಲೆಟ್ ನಲ್ಲಿ ಯುವತಿ ಯಂಗ್ ಎನ್ನುವಂತಹ ಹುಡುಗಿ ವಾಸ ಮಾಡ್ತಾ ಇದ್ದಾಳೆ. ಇದು ಯಾಕೆ ಅಂತ ಕೇಳಿದ್ರೆ ಆಗ ಹೇಳ್ತಾಳೆ, ನಾನು ಹಣವನ್ನ ಉಳಿಸುವಂತಹ ಯೋಜನೆಯನ್ನ ಹಾಕೊಂಡಿದ್ದೇನೆ, ಆ ಒಂದು ಕಾರಣಕ್ಕೆ ಟಾಯ್ಲೆಟ್ ರೂಮ್ ನಲ್ಲಿ ಮಲ್ಕೊಳ್ತಾ ಇದ್ದೇನೆ, ನನಗೆ ಕಂಫರ್ಟಬಲ್ ಆಗುತ್ತೆ ಎನ್ನುವಂತಹ ಮಾತನ್ನ ಆಡಿದ್ದಾರೆ. ಅವಳ ತಿಂಗಳ ಸಂಬಳ 34,570 ರೂಪಾಯಿ ಆಗಿದೆ. ಸೊ ಆ ಒಂದು ಕಾರಣಕ್ಕೆ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಯಾವ ರೀತಿಯ ಸೆಟಪ್ ಮಾಡ್ಕೊಂಡಿದ್ದಾರೆ ಅಂತ. ಒಂದು ಕನ್ನಡಿ ಅಲ್ಲೇ ವಾಶ್ರೂಮ್ ಅಲ್ಲಿ ಇದ್ದೇ ಇರುತ್ತೆ. ಹಾಗೆ ಬೆಡ್ ಅನ್ನುವಂಥದ್ದನ್ನ ತನ್ನ ಒಂದು ದಪ್ಪವಾಗಿರುವಂತಹ ಬೆಡ್ಶೀಟ್ ಅನ್ನ ಹಾಕೊಂಡು ಬೆಡ್ ಅಂತ ಮಾಡ್ಕೊಂಡಿದ್ದಾಳೆ. ಬೆಡ್ಶೀಟ್ ಅನ್ನು ಕೂಡ ಹಾಕೊಳ್ಳೋದಕ್ಕೆ ಒಂದು ಬೆಡ್ಶೀಟ್ ಕೂಡ ತಂದು ಇಟ್ಕೊಂಡಿದ್ದಾಳೆ. ಹಾಗೆ ದಿನನಿತ್ಯದ ಕೆಲಸಕ್ಕೆ ಏನೇನು ಬೇಕೋ ಅದಿಷ್ಟು ಮಾಡಿಟ್ಕೊಂಡಿದ್ದಾಳೆ. ಹಾಗೆ ಅವಳು ಅಲ್ಲೇ ಮಲಗ್ತಾಳೆ, ಅಲ್ಲೇ ತಿಂತಾಳೆ, ಹಾಗೆ ಅಲ್ಲೇ ಆಫೀಸಿಗೆ ಹೋಗ್ತಾಳೆ. ಸೊ ಆಕೆ ಐಡಿಯಾವನ್ನ ನೋಡಿ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಯಂಗ್ ತಾನು ಮಾಡಿರುವಂತಹ ಕೆಲಸಕ್ಕೆ ಏನು ಬೇಜಾರು ಮಾಡ್ಕೊಳ್ತಾ ಇಲ್ಲ, ನನಗೆ ಅವಶ್ಯಕತೆ ಇತ್ತು, ಅದಕ್ಕಾಗಿ ಆ ಥರ ಮಾಡಿದ್ದೇನೆ ಅನ್ನುವಂಥದ್ದನ್ನು ಅವಳು ಹೇಳ್ಕೊಳ್ತಾ ಇದ್ದಾರೆ. ಹಾಗೆ ದುಡ್ಡು ಎಲ್ರಿಗೂ ಮುಖ್ಯ, ಆದರೆ ಮಿತಿ ಮೀರಿ ಖರ್ಚನ್ನ ಮಾಡಬಾರ್ದು. ಹಾಗೆ ಮಿತಿ ಮೀರಿ ಉಳಿಸೋಕ್ಕೂ ಹೋಗಬಾರ್ದು. ಉಳಿಸೋಕೆ ಹೋದರೆ ಈ ಥರ ನರಕ ಯಾತನೆಯನ್ನು ಅನುಭವಿಸಬೇಕಾಗುತ್ತೆ. ಕೆಲವೊಬ್ಬರಿಗೆ ಇದು ನರಕ ಯಾತನೆ ಅಂತ ಅನಿಸಿದ್ರೆ ಯಂಗ್ ಎನ್ನುವಂತಹ ಹುಡುಗಿಗೆ ನರಕ ಯಾತನೆ ಅಲ್ವೇ ಅಲ್ಲ. ಕೆಲವೊಂದಿಷ್ಟು ಜನ ದುಡ್ಡು ಉಳಿಸ್ಬೇಕು, ಪೆಟ್ರೋಲ್ ಹಾಕ್ಸೋಕೆ ಸುಮ್ಮನೆ ದುಡ್ಡು ವೇಸ್ಟು ಅನ್ನುವಂತಹ ಕಾರಣಕ್ಕಾಗಿ ನಡ್ಕೊಂಡು ಹೋಗ್ತಾರೆ. ಇನ್ನೂ ಒಂದಿಷ್ಟು ಜನ ಆಯಿತು ಇವತ್ತಿಂದ ದುಡ್ಡು ಉಳಿಸೋಣ ಅಂತ ಹೇಳಿ ತಿನ್ನೋದು ಸ್ವಲ್ಪ ಕಡಿಮೆ ಮಾಡ್ತಾರೆ. ಆದರೆ ಈ ಯುವತಿ ಮಾಡಿದ್ದನ್ನು ನೋಡಿದ್ರೆ ಮಾತ್ರ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಟಾಯ್ಲೆಟ್ ರೂಮ್ನಲ್ಲಿ ತನಗೆ ಹೆಂಗೆ ಬೇಕೋ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾಳೆ. ಯಂಗ್ ಎನ್ನುವಂತಹ ಯುವತಿಗೆ ತಿಂಗಳಿಗೆ ನಾನು ಆಗಲೇ ಹೇಳಿದಾಗೆ 34,570 ರೂಪಾಯಿ ಸಂಬಳ ಇರುತ್ತೆ. ಸೊ ಇದನ್ನ ಮನೆಯಿಂದ ನಡೆಸೋದಕ್ಕೆ ಅಥವಾ ಯಾವುದೋ ಒಂದು ಸುವ್ಯವಸ್ಥೆಯನ್ನು ಅಥವಾ ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕಾಗಿ ಈ ರೀತಿಯನ್ನ ಮಾಡ್ತಾ ಇದ್ದಾಳೆ.